AIDSO ವಿದ್ಯಾರ್ಥಿ ಸಂಘಟನೆ ಮುಖ್ಯಸ್ಥೆ ಆದಂತಹ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸ್ತೋಣ. ಮೇಡಮ್, ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಹೊಣೆಗಾರಿಕೆಯನ್ನು ಒತ್ತಿ ರಿಸೈನ್ ಮಾಡಿದ್ದಾರೆ. ಹೌದು ಸರ್, ನಾವು ವಿದ್ಯಾರ್ಥಿಗಳಂತೂ ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದೀವಿ. ಯಾಕಂದ್ರೆ ಇದು ಸಮಾಜದಲ್ಲಿ ಸರ್ ನೀವು ನೋಡಿದ್ರೆ ಆಲ್ರೆಡಿ NTA ತಗೊಂಡ್ಬಂದ 13 ವರ್ಷ ಆಗಿದೆ. 13 ವರ್ಷದಲ್ಲೂ ಪೇಪರ್ಗಳು ಲೀಕ್ ಆಗೇ ಇದೆ ಸರ್. ಆದರೂ ಕೂಡ ಎಷ್ಟೇ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಅವ್ರುಗಳು ಏನೂ ಜಗ್ಗಿಲ್ಲ. ಆದರೆ ಹಿಸ್ಟಾರಿಕಲಿ ಅವ್ರುಗಳು ಈ ಸರಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾರತದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಿಸಗ್ನೇಷನ್ ಕೊಟ್ಟಿದ್ದಾರೆ ಸರ್. ನಾವುಗಳು ಭಾರಿ ಖುಷಿ ಇದೀವಿ. ಅದ್ರ ಜೊತೆಗೆ ಈ NTA ಏನಿದೆ ಫುಲ್ ಸ್ಟ್ರಕ್ಚರೇ ಅದು ಪೂರ್ತಿ ಸ್ಕ್ರಾಪ್ ಆಗಬೇಕು ಸರ್. ಫಸ್ಟ್ ಆಫ್ ಆಲ್ ಅದೆಲ್ಲ ಕೋಚಿಂಗ್ ಮಾಫಿಯಾ ಇರೋದು. ಆದರೆ ಈ ಹೋರಾಟವನ್ನು ವಿದ್ಯಾರ್ಥಿಗಳು ದೊಡ್ಡ ವಿಕ್ಟರಿ ಸರ್. ಇದಂತೂ ನಮ್ಗಳ ಬಹಳ ಖುಷಿ ಆಗ್ತಿರೋ ಸಂದರ್ಭ ಸರ್. ವಿದ್ಯಾರ್ಥಿಗಳು ಒಗ್ಗಟ್ಟಾದ್ರೆ, ಕರೆಕ್ಟ್ ಐಡಿಯಾಲಜಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಇದು ದೊಡ್ಡ ಉದಾಹರಣೆ ಸರ್. ಮೇಡಮ್, ಈಗಾಗಲೇ ಕೇವಲ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ರಿಸೈನ್ ಮಾಡಿರೋದು ಒಂದು ಅಷ್ಟೇ ನಮ್ಮದು ಬೇಡಿಕೆ. ಉಳಿದ ಬೇಡಿಕೆಗಳು ಹಂಗೆ ಇದೆ ಹೇಳ್ತಾ ಹೋಗ್ತಿದ್ದೀರಾ. ಏನು ನಿಮ್ಮ ಬೇಡಿಕೆಗಳು ಮೇಡಮ್? ಸರ್ ಆ್ಯಕ್ಚುಲಿ NTA ಏನು ಸರ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊರಗಡೆಯಿಂದ ತಂದಿದ್ದಾರಲ್ಲ ಸರ್. ಈ ಟೆಸ್ಟಿಂಗ್ ಏಜೆನ್ಸಿ ಪ್ರತಿ ಸಲ ಸರ್ ಬರೀ ಈ ಪೇಪರ್ ಅಲ್ಲ, ಬೇರೆ ಬೇರೆ ಪೇಪರ್ಗಳು ಲೀಕ್ ಆಗ್ತಾನೆ ಇದೆ ಸರ್. ನಮಗೆ ಈ NTA ಬೇಕಾಗಿಲ್ಲ ಸರ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮೇ ಬೇಕಾಗಿಲ್ಲ ಸರ್. ಆಲ್ ಇಂಡಿಯಾ ಲೆವೆಲ್ ನಮ್ಗೆ ಕರ್ನಾಟಕದಾಗ ತೊಗೊಂಡ್ರೆ CET ಎಕ್ಸಾಮ್ ಮಾಡ್ತಿದ್ರು. CET ಎಕ್ಸಾಮೇ ನಮ್ಗೆ ಚೆನ್ನಾಗಿ ಆಗ್ತಿತ್ತು. ಇದೇ ತೊಗೋಬೋದಾಗಿತ್ತು. ಯಾಕೆ ನೀಟ್ ಎಕ್ಸಾಮ್ ಬೇಕು ನಮ್ಗಳಿಗೆ ಸರ್? ಯಾವಾಗ ಡೆಮೋಕ್ರೆಟಿಕ್ ಸೆಕ್ಯುಲರ್ ಎಜುಕೇಶನ್ ಸಿಗುತ್ತೋ ಅಲ್ಲಿ ತನಕ ವಿದ್ಯಾರ್ಥಿಗಳು ಹೋರಾಟ ನಡೀತಿರುತ್ತೆ ಸರ್. ಇದು ಏನು ರಿಸಗ್ನೇಷನ್ ಕೊಟ್ಟಿದ್ದಾರೆ, ಇದೊಂದು ಪಾರ್ಟು ಸರ್. ನಮ್ಗಳ ಒಂದು ವಿಕ್ಟ್ರಿ, ದೊಡ್ಡ ವಿಕ್ಟ್ರಿನೇ. ಅದ್ರ ಜೊತೆಗೆ ಇನ್ನ ದೊಡ್ಡ ಹೆಚ್ಚು ಸೇಫ್ ಪಬ್ಲಿಕ್ ಎಜುಕೇಶನ್, ಸಾರ್ವಜನಿಕ ಶಿಕ್ಷಣ ಉಳಿಸಿ ಇನ್ನ ದೊಡ್ಡ ಹೋರಾಟ ಮಟ್ಟ ಕಟ್ಟುತ್ತೆ ಸರ್ ಇದು. ಇದಿಷ್ಟು AIDSO ವಿದ್ಯಾರ್ಥಿಯ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.